ಓಂ ಗುರು ದತ್ತಾತ್ರೇಯಾಯ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ, ನಮ್ಮ ಒಂದು ವ್ಯವಹಾರಗಳಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ, ನಮ್ಮ ಆದಾಯಗಳಲ್ಲಿ ಎಲ್ಲಕ್ಕೂ ಸಹ ನಾವು ಪೂಜೆ ಮಾಡ್ತೀವಿ, ದಕ್ಷಿಣೆಯನ್ನು ಕೊಡ್ತೀವಿ ಅಥವಾ ಹುಂಡಿಗೆ ಹಣವನ್ನು ಹಾಕ್ತೀವಿ. ಎಲ್ಲವನ್ನೂ ಮಾಡೋದ್ರ ಜೊತೆಗೆ ಎಲ್ಲರೂ ಅರಿತುಕೊಳ್ಬೇಕು, ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಾಗಿರಬೇಕು ಅಂದರೆ ನಾವು ದಾನವನ್ನು ಮಾಡಲೇಬೇಕು. ಆ ದಾನಗಳಲ್ಲಿ ಅನೇಕ ವಿಧ. ಅದಕ್ಕೆ ಹೇಳ್ತೀವಿ ದಾನಂ ದಹತಿ ಪಾಪಂ. ದಾನ ಅನ್ನೋದು ನಮ್ಮ ಪಾಪಗಳನ್ನು ದಹಿಸುತ್ತೆ, ಕರ್ಮಗಳನ್ನು, ನಮಗೆ ಎಲ್ಲೋ ಒಂದು ಕಡೆ ಕೆಟ್ಟ ಕರ್ಮಗಳನ್ನು ಅದು ದಹಿಸ್ಬಿಡುತ್ತೆ. ನಮಗೆ ಗೊತ್ತಿಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ. ಎಷ್ಟೋ ಸಾರಿ ನೋಡ್ತಾ ಇರ್ತೀವಿ, ಆಕಸ್ಮಿಕ ಮರಣಗಳಾಗ್ಬೋದು, ಆಕಸ್ಮಿಕ ವಾಹನ ಅಪಘಾತಗಳಾಗ್ಬೋದು, ಆಕಸ್ಮಿಕ ಅನಾರೋಗ್ಯ ಆಗ್ಬೋದು, ಆಕಸ್ಮಿಕ ವಿಚ್ಛೇದನಗಳಾಗ್ಬೋದು. ಎಲ್ಲವೂ ಕೂಡ ಆಕಸ್ಮಿಕ. ಇವತ್ತಿಂದು ನಮಗೆ ಗೊತ್ತಾಗ್ತಾ ಇದೆ, ಬೆಳಗಿಂದ ಏನಾಗಿದೆ, ನಿನ್ನೆ ಏನಾಗಿದೆ, ಆದರೆ ನಾಳೆದು ನಮಗೆ ಗೊತ್ತಿಲ್ಲ. ಇಂತಹ ಕರ್ಮಗಳಿಂದ, ಕೆಟ್ಟ ಪಾಪಗಳಿಂದ, ದುಷ್ಟ ಶಕ್ತಿಗಳಿಂದ ನಾವು ಬಚಾವಾಗಬೇಕು, ನಮಗೆ ಶುಭ ಆಗಬೇಕು ಅಂದರೆ ದಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಈ ಕೈಗೆ ಬಂಗಾರದ ಬಳೆಗಳಿರ್ಬೋದು, ಬಂಗಾರದ ವಾಚ್ ಇರ್ಬೋದು, ಬಂಗಾರದ ಆಭರಣಗಳು ಯಾವಾಗಲೂ ಕೂಡ ಈ ಕೈಗಳಿಗೆ ಭೂಷಣ ಅಲ್ಲ. ದಾನವೇ ಕೈಗೆ ಭೂಷಣ ಅಂತೂ ಕೂಡ ಶಾಸ್ತ್ರಕಾರರು ಹೇಳ್ತಾರೆ. ದಾನಂ ದಹತಿ ಪಾಪಂ ಅಂತಾರೆ. ಆ ದಾನಗಳಲ್ಲಿ ಸಾತ್ವಿಕ ದಾನ ಅಂತ ಕರಿತೀವಿ. ಹಾಗೆ ರಾಜಸ ದಾನ, ತಾಮಸ ದಾನ ಅಂತ 3 ದಾನ ಇದೆ. ಸಾತ್ವಿಕ ದಾನ ಅಂದರೆ ಏನೂ ಅಪೇಕ್ಷೆ ಪಡದೆ ನನ್ನ ಕರ್ತವ್ಯ ಇದು, ನಾನು ದಾನ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಸಾತ್ವಿಕ ದಾನ. ಇನ್ನು ರಾಜಸ ದಾನ ಅಂದರೆ ಪ್ರತ್ಯುಪಕಾರ, ನಾನು ನಿನಗೆ ಇದು ಕೊಡ್ತೀನಿ, ನಿನಗೆ ಅದು ಕೊಡು, ಅದು ಪ್ರತ್ಯುಪಕಾರ, ಅದು ಕೂಡ ಶುಭ ಅಲ್ಲ. ಸಾತ್ವಿಕ ದಾನ ಶುಭ. ಇನ್ನು ತಾಮಸ ದಾನ, ಕೋಪ ಮಾಡ್ಕೊಂಡು ತಗೋ ಅಂತೇಳಿ ಯಾರೋ ಭಿಕ್ಷುಕರು ಬರ್ತಾರೆ, ಬಾರೆಯಲ್ಲಿ ಅಂತ ತಗೋ ಅಂತ ಹಿಂಗೆ ಕೊಡ್ತೀವಲ್ಲ, ಅದು ಕೂಡ ದಾನ ಅಲ್ಲ, ಅಹಂಕಾರ ದಾನ. ಹಾಗಾಗಿ ನಾವು ಯಾವಾಗಲೂ ಅನ್ನದಾನಂ ಪರಮದಾನಂ ಅಂತ ಕರೀತಾರೆ. ಅನ್ನದಾನಂ ಪರಮದಾನ. ಅನ್ನ ತುಂಬ ಹೊಟ್ಟೆ ತುಂಬ ಕೊಟ್ಬಿಟ್ರೆ ಅವ್ನಿಗೇನು ಬೇಕಾ, ಬೇಡಪ್ಪ ಸಾಕು ಅಂದ್ಬಿಡ್ತಾನೆ. ಹಾಗೆಯೇ ವಿದ್ಯಾದಾನಂ ಮದಃ ಪರಂ. ವಿದ್ಯಾದಾನ ಕೂಡ ಬಹಳ ಶುಭ. ವಿದ್ಯಾದಾನ ಪರ್ಮನೆಂಟಾಗಿರ್ತಕ್ಕಂಥ ದಾನ. ಅನ್ನ ತಕ್ಷಣಕ್ಕೆ ಊಟ ಮಾಡಿಬಿಡ್ತಾನೆ, ಸಾಕು ಅಂದ್ಬಿಡ್ತಾನೆ. ಆದರೆ ವಿದ್ಯಾದಾನ ಯಾವಾಗಲೂ ಇರುತ್ತೆ. ಅನ್ನೇನ ಕ್ಷಣಿಕ, ಅನ್ನ ಕ್ಷಣಿಕ, ಆದರೆ ಅನ್ನ ಕ್ಷಣಿಕ ತೃಪ್ತಿಯನ್ನು ಕೊಡುತ್ತೆ. ಆದರೆ ಯಾವಾಗಲೂ ವಿದ್ಯೆಯ ಯಾವ ಜೀವಂಚ, ಯಾವಾಗಲೂ ಜೀವನ ಪೂರ್ತಿ ಇರುತ್ತೆ. ಹಾಗಾಗಿ ವಿದ್ಯಾದಾನ ಯಾವಾಗಲೂ ಒಳ್ಳೆಯ ದಾನ ಅಂತ ಕೊಡುತ್ತೆ. ನಾವು ದಾನಗಳಲ್ಲಿ ಗೋದಾನ ಮಾಡ್ತೀವಿ, ಭೂದಾನ ಮಾಡ್ತೀವಿ, ವಸ್ತ್ರದಾನ ಮಾಡ್ತೀವಿ, ಎಲ್ಲವನ್ನೂ ಸುವರ್ಣದಾನ, ಕಂಬಳಿ ದಾನ, ಅಂಗಾಂಗ ದಾನ ಕೂಡ ಮಾಡ್ತೀವಿ. ಆದರೆ ಯಾವಾಗಲೂ ಹೇಳ್ತೀವಿ ತೃಪ್ತಿಯಿಂದ ಅಪಾತ್ರ ದಾನ ಮಾಡಬಾರ್ದು, ಪಾತ್ರರಿಗೆ ದಾನ ಮಾಡಬೇಕು. ಸುಮ್ಮನೆ ಚೆನ್ನಾಗಿರ್ತಕ್ಕಂಥವ್ರಿಗೆ ನಾವು ದಾನ ಕೊಟ್ಟರೆ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಇನ್ನೂ ತೊಂದರೆನೂ ಕೂಡ ಬರುತ್ತೆ. ಈ ದಾನಗಳಿಂದ ಏನು ಲಾಭ ಆಗುತ್ತೆ? ಅಕಾಲ ಮೃತ್ಯು ಆಗತ್ತೆ. ಅಕಾಲ ಮೃತ್ಯು ಆಗತ್ತೆ. ಅನಾರೋಗ್ಯದಿಂದ ನಾವು ಎಲ್ಲೋ ಒಂದು ಕಡೆ ಅನಾರೋಗ್ಯ ಮುಕ್ತರಾಗ್ತೀವಿ, ಮನಸ್ಸು ತೃಪ್ತಿಯಾಗಿರುತ್ತೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಯಾರು ದಾನ ಮಾಡಬೇಕು ಅಂದರೆ ಅಪಾತ್ರರಿಗೆ ದಾನ ಮಾಡಬೇಡಿ. ಆಮೇಲೆ ದಾನಗಳಲ್ಲಿ ನಾವು ಸಾಲಗಳಿಂದ ಮುಕ್ತರಾಗ್ತೀವಿ, ನಮ್ಮ ಕಷ್ಟಗಳಿಂದ ನಾವು ಇದಾಗ್ತೀವಿ. ಹಾಗಾಗಿ ಅಪಾತ್ರ ದಾನ ಬೇಡ ಅಂತ ಹೇಳುತ್ತೆ. ಮುಖ್ಯವಾಗಿ ಒಂದು ಸೀಕ್ರೆಟ್ ತಿಳ್ಕೊಳ್ಳಿ, ಬಲಗೈಯಿಂದ ಮಾಡಿದ ದಾನ ಎಡಗೈ ಗೊತ್ತಾಗಬಾರ್ದು. ನಾವು ಎಷ್ಟೋ ಸರಿ ದೇವಸ್ಥಾನಗಳಲ್ಲಿ ಹಿಂದಿನ ಕಾಲದಲ್ಲಿ ನೋಡಿದ್ವಿ, 50 ರೂಪಾಯಿ ಕೊಟ್ಟರೆ ಬೋರ್ಡ್ ಹಾಕ್ತಾಯಿದ್ರು. ಅದು ನಾವು ಕೇಳ್ತಾ ಇದ್ವಿ, ಯಾಕಪ್ಪ ಹಿಂಗಾಗ್ತೀರಿ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಇಂಥವ್ರು ಕೊಟ್ಟಿದ್ದಾರೆ ಅಂತ ಇನ್ನೊಬ್ಬರಾದರೂ ಕೊಡಲಿ ಅಂತ ಹಾಕ್ತಾಯಿದ್ವಿ. ಅದು ಬಿಡಿ, ದೇವಸ್ಥಾನಗಳೆಲ್ಲ ಹಾಗೆ. ಆದರೆ ಯಾವಾಗಲೂ ಎಷ್ಟು ಸೀಕ್ರೆಟಾಗಿ ಇಟ್ಕೊಂಡಿರ್ತೀವೋ, ಎಷ್ಟು ನಾವು ಕೊಟ್ಟಿದ್ದ ದಾನ, ನಾವು ಕೊಟ್ಟಿದ್ದ ಹಣ ನಾವು ಎಷ್ಟು ಗುಟ್ಟಾಗಿ ಇಟ್ಕೊಂಡ್ರೆ ಅದು ನಮಗೆ ಅಷ್ಟು ಅಕ್ಷಯ ಪಾತ್ರೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ, ಕಿಂಚಿತ್ತಾದರೂ ನಾವು ಸಂಪಾದನೆ ಮಾಡೋ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಆದರೂ ದಾನ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.